ಚಿತ್ರನಟಿ ರಣ್ಯಾರಾವ್ನ ಗೋಲ್ಡ್ ಸ್ಮಗ್ಲಿಂಗ್ನ ಕುರಿತಂತೆ ಕರ್ನಾಟಕದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನುಮಾನಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮೊನ್ನೆ ದುಬೈನಿಂದ ಬಂದಾಗ 14 kg ಬಂಗಾರ ಸಿಕ್ತು ಅನ್ನುವಂಥದ್ದು ಇವತ್ತು ಗೊತ್ತಿರುವಂಥದ್ದು. ಹಾಗಾದರೆ ಈ ಹಿಂದೆ ದುಬೈಗೆ ಹೋಗಿ ಕರ್ನಾಟಕಕ್ಕೆ ಬಂದ ನಂತರ ಅವತ್ತು ಕಳ್ಳ ಸಾಗಾಣಿಕೆ ಮಾಡಿದಂಥ ಗೋಲ್ಡ್ ಎಲ್ಲಿಗೆ ಹೋಗಿದೆ? ಇದರ ಹಿಂದೆ ಯಾರ್ಯಾರ ಕೈವಾಡಗಳಿದೆ? ರಾಜಕಾರಣಿಗಳ ಕೈವಾಡ, ಸರ್ಕಾರದ ಕೈವಾಡ ಇಲ್ಲದೆ ಇಷ್ಟೆಲ್ಲ ನಡೀಲಿಕ್ಕೆ ಇವತ್ತು ಸಾಧ್ಯ ಇದೆಯಾ? ಒಂದು ಸರ್ಕಾರ ಶಾಸಕರುಗಳಿಗೆ, ಮಂತ್ರಿಗಳಿಗೆ, ಹಿರಿಯ ಅಧಿಕಾರಿಗಳಿಗೆ ಪ್ರೋಟೋಕಾಲನ್ನು ಕೊಡುವಂಥ ಸರ್ಕಾರ ಒಬ್ಬ ಹಿರಿಯ ಅಧಿಕಾರಿಯ ಮಗಳಿಗೆ ಸರ್ಕಾರ ಪ್ರೋಟೋಕಾಲನ್ನು ಕೊಡುತ್ತೆ ಅಂತಂದರೆ ಈ ಸ್ಮಗ್ಲಿಂಗ್ನಲ್ಲಿ ಪರೋಕ್ಷವಾಗಿ ಸರ್ಕಾರವೇ ಮುಂದೆ ನಿಂತು ಮಾಡ್ತಾ ಇದೆಯಾ ಅನ್ನುವಷ್ಟು ಮಟ್ಟಿಗೆ ಅನುಮಾನಗಳು ಇವತ್ತು ದಟ್ಟ ಆಗ್ತಾ ಇದೆ. ನಾನು ಹಾಗಾಗಿ ಸಾರ್ವಜನಿಕ ವಲಯಗಳಲ್ಲಿರುವಂಥ ಚರ್ಚೆ ಇವತ್ತು ತಿಂಗಳಲ್ಲಿ 4-5 ಬಾರಿ ದುಬೈಗೆ ಹೋಗಿ ಕಳ್ಳ ಸಾಗಾಣಿಕೆ ಮಾಡ್ತಿದ್ರು ಅಂತೇಳಿ ಪ್ರಾಥಮಿಕ ವರದಿನಲ್ಲಿ ಗೊತ್ತಾಗಿದೆ. ಹಾಗಾದರೆ ಈ ಹಿಂದೆ ಕಳ್ಳತನ ಮಾಡ್ಕೊಂಡು ಬಂದಂಥ ಗೋಲ್ಡು ಅದು ಎಲ್ಲಿಗೆ ಹೋಗಿದೆ? ಅದು ಚಾಮರಾಜಪೇಟೆಗೆ ಹೋಗಿದೆಯಾ? ಅದು ಸದಾಶಿವನಗರಕ್ಕೆ ಹೋಗಿದೆಯಾ? ಅಥವಾ ವಿಧಾನಸೌಧದ ಮೊಗಸಾಲೆ ತನಕ ಅದು ಬಂದಿದೆಯಾ? ಇದೆಲ್ಲವೂ ಕೂಡ ಇವತ್ತು ಚರ್ಚೆ ಆಗ್ತಾ ಇರುವಂಥ ವಿಷಯಗಳು. ಈ ಹಿನ್ನೆಲೆಯಲ್ಲಿ ಗೃಹ ಸಚಿವರು 3 ದಿನದಿಂದ ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ ಒಂದು ಸರ್ಕಾರಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಳ್ಳ ಸಾಗಾಣಿಕೆ ಆಗಿದ್ದರೂ ಕೂಡ ತನಗೇನು ಗೊತ್ತಿಲ್ಲ ಅಂತೇಳಿ ಸರ್ಕಾರ ನುಣುಚ್ಕೊಳ್ಳಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಪೊಲೀಸ್ ಅಧಿಕಾರಿಗಳ ಪ್ರೋಟೋಕಾಲ್ನಲ್ಲೇ ಈ ಹಗರಣ ಅಥವಾ ಈ ಸ್ಮಗ್ಲಿಂಗ್ ಇವತ್ತು ನಡೆದಿರುವಂಥದ್ದು. ಸರ್ಕಾರ ಅಥವಾ ಸಚಿವರು ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಕ್ಷಣ ಇದರ ಹಿಂದೆ ಯಾರ್ಯಾರಿದ್ದಾರೆ ಅನ್ನುವಂಥದ್ದನ್ನು ಇವತ್ತು ಬಹಿರಂಗ ಆಗಬೇಕು. ಕಳೆದ ಕೆಲವು ವರ್ಷಗಳ ಹಿಂದೆ ಕೇರಳದ ಮುಖ್ಯಮಂತ್ರಿಗಳು ಇದೇ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಎಷ್ಟು ದೊಡ್ಡ ಸುದ್ದಿ ಆಗಿತ್ತು, ಎಷ್ಟು ದೊಡ್ಡ ಹಗರಣ ಆಗಿತ್ತು ಅನ್ನುವಂಥದ್ದನ್ನು ದಕ್ಷಿಣ ರಾಜ್ಯದಲ್ಲಿ ನಾವು ಕೇಳಿದ್ವಿ. ಅದೇ ರೀತಿಯಾದಂಥ ಒಂದು ವಾತಾವರಣ ಇವತ್ತು ಕರ್ನಾಟಕದಲ್ಲಿ ಕಂಡು ಬರ್ತಾ ಇದೆ. ನನಗನ್ಸುತ್ತೆ ಉಳಿದ ಎಲ್ಲ ಹಗರಣಗಳ ಜೊತೆಯಲ್ಲಿ ಕರ್ನಾಟಕ ಸರ್ಕಾರ ಗೋಲ್ಡ್ ಸ್ಮಗ್ಲಿಂಗ್ನಲ್ಲೂ ಕೂಡ ದೊಡ್ಡ ಪಾತ್ರ ನಡೆಸ್ತಾ ಇದೆ ಅಂತೇಳಿ ನಮಗೆ ಅನುಮಾನ ಹುಟ್ಟುವಷ್ಟರ ಮಟ್ಟಿಗೆ ಇವತ್ತು ಈ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ನೋಡಿ, ಒಂದು ಕೇಂದ್ರ ಸರ್ಕಾರದ ಮಾಹಿತಿಯ ಕಾರಣಕ್ಕೆ ಇಷ್ಟೆಲ್ಲ ಪ್ರಕರಣಗಳು ಹೊರಗೆ ಬರಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಕೇಂದ್ರ ಸರ್ಕಾರ ಅಥವಾ DRI ಇಲಾಖೆ ಅಧಿಕಾರಿಗಳು ಸ್ವಲ್ಪ ಚುರುಕಾಗಿ ಸಕ್ರಿಯ ಆಗಿದ್ದರಿಂದ ಈ ಪ್ರಕರಣ ಇವತ್ತು ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಆಯಿತು. ಇದಕ್ಕಿಂತ ಮುಂಚೆ ಆಗಿರುವಂಥ ಸ್ಮಗ್ಲಿಂಗ್ಗಳು ಎಲ್ಲಿಗೆ ಹೋಗಿದೆ? ಹಾಗಾದರೆ ಇದು ಗೊತ್ತಾಗಬೇಕಾಗಿರೋದು. ಕೇಂದ್ರ ಸರ್ಕಾರ ತನ್ನ ಪಾತ್ರವನ್ನು, ತನಿಖೆಯನ್ನು ಮಾಡಬೇಕು. ಹಾಗಂತೇಳಿ ಕೇಂದ್ರ ಸರ್ಕಾರದ ಕರ್ತವ್ಯ ಇದೆ ಅಂತೇಳಿ ರಾಜ್ಯದಲ್ಲಿ ಕಳ್ಳ ಸಾಗಾಣಿಕೆ ಆಗಿರೋದನ್ನೆಲ್ಲನೂ ಕೂಡ ಮರೆತು ಬಿಡ್ತೀರಾ? ಹಾಗಾದ್ರೆ ಈ ಸಾಗಾಣಿಕೆಯಲ್ಲಿ ರಾಜ್ಯ ಸರ್ಕಾರದ ಏನೂ ಕೈವಾಡ ಇಲ್ವಾ? ಯಾವ ಸಚಿವರು ಇದರ ಹಿಂದೆ ಬೆಂಗಾವಲಾಗಿ ನಿಂತಿದ್ದಾರೆ? ಆಕೆಯನ್ನು ಅರೆಸ್ಟ್ ಮಾಡಿದ ಕೂಡಲೇ ಆಕೆ ಯಾರಿಗೋ ಫೋನ್ ಮಾಡಿದ್ರು ಅಂತೇಳಿ ಪತ್ರಿಕೆಗಳು ಬಂದಿತ್ತು. ಯಾರಿಗೆ ಫೋನ್ ಮಾಡಿದರು? ಇದೆಲ್ಲದೂ ಕೂಡ ಇವತ್ತು ಚರ್ಚೆ ಆಗಬೇಕಾಗಿರುವಂಥದ್ದು. ಸರ್ಕಾರ ಸ್ವಚ್ಛವಾಗಿದ್ದರೆ, ಮಂತ್ರಿಮಂಡಳ ಭಾಳ ಸ್ವಚ್ಛವಾಗಿದ್ದರೆ ಈ ಪ್ರಕರಣದ ಪ್ರಾಥಮಿಕವಾದಂಥ ವರದಿಯನ್ನು ಸದನದಲ್ಲಿ ಇವತ್ತು ಸರ್ಕಾರ ಹೇಳಬೇಕಾಗಿತ್ತು. ನನಗೇನೂ ಗೊತ್ತಿಲ್ಲ ಅಂತ ಹೇಳ್ತಾ ಇರುವಂಥದ್ದೇ ಹಲವು ರೀತಿಯಾದಂಥ ಅನುಮಾನಗಳಿಗೆ ಪುಷ್ಟಿಯನ್ನು ಕೊಟ್ಟಿದೆ.